ನಮಸ್ಕಾರ ಸ್ನೇಹಿತರೆ. ಮಹಾಭಾರತದಲ್ಲಿ ಅನೇಕ ಮಹಾನ್ ವೀರರು ಇದ್ದರು. ಆದರೆ ಅವರಲ್ಲಿ ಅತ್ಯಂತ ಶೂರ, ದಾನಶೂರ ಮತ್ತು ದುರದೃಷ್ಟವಂತ ಯೋಧ ಎಂದರೆ ಕರ್ಣ. ಜನ್ಮದಿಂದಲೇ ರಾಜಕುಮಾರನಾಗಿದ್ದರೂ ಜೀವನ ಪೂರ್ತಿ ಅವಮಾನ ಮತ್ತು ಸಂಕಷ್ಟಗಳನ್ನು ಎದುರಿಸಿದನು. ತನ್ನ ಸ್ನೇಹಿತನಿಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ಈ ಮಹಾವೀರನ ಕಥೆ ಇಂದು ಕೂಡ ಜನರ ಹೃದಯವನ್ನು ಸ್ಪರ್ಶಿಸುತ್ತದೆ. ಬನ್ನಿ, ಮಹಾಭಾರತದ ಅಮರವೀರ ಕರ್ಣನ ಜೀವನದ ಈ ಅದ್ಭುತ ಕಥೆಯನ್ನು ತಿಳಿಯೋಣ. ಮಹಾಭಾರತದ ಯುದ್ಧ ಆರಂಭವಾಗುವ ಮುನ್ನ ಶ್ರೀಕೃಷ್ಣನು ಪಾಂಡವರ ಪರವಾಗಿ ಕೌರವರೊಂದಿಗೆ ಸಂಧಾನ ಮಾಡಲು ಪ್ರಯತ್ನಿಸಿದನು. ಆದರೆ ದುರ್ಯೋಧನ ಮತ್ತು ಕೌರವರು ಯಾವುದೇ ಹಿತೋಪದೇಶವನ್ನು ಒಪ್ಪಲಿಲ್ಲ. ಯುದ್ಧ ಅನಿವಾರ್ಯವಾದಾಗ ಕೃಷ್ಣನು ಕರ್ಣನನ್ನು ಗುಪ್ತವಾಗಿ ಭೇಟಿ ಮಾಡಿ ಅವನ ಜನ್ಮ ರಹಸ್ಯವನ್ನು ತಿಳಿಸಿದನು. ಕರ್ಣನು ಕುಂತಿಯ ಹಿರಿಯ ಮಗನೆಂದು, ಪಾಂಡವರಲ್ಲಿ ಅಗ್ರಜನೆಂದು ತಿಳಿಸಿ ಪಾಂಡವರ ಪಕ್ಷಕ್ಕೆ ಸೇರಲು ಆಹ್ವಾನಿಸಿದನು. ಆದರೆ ತನ್ನನ್ನು ಬೆಳೆಸಿ ಗೌರವ ನೀಡಿದ ದುರ್ಯೋಧನನನ್ನು ಬಿಟ್ಟು ಬರಲು ಕರ್ಣನು ನಿರಾಕರಿಸಿದನು. ನಂತರ ಕುಂತಿಯೇ ಗಂಗಾ ತೀರದಲ್ಲಿ ಕರ್ಣನನ್ನು ಭೇಟಿಯಾಗಿ ತನ್ನ ಮಾತಿಗೆ ಒಪ್ಪಿಸುವ ಪ್ರಯತ್ನ ಮಾಡಿದಳು. ಸೂರ್ಯದೇವರು ಪ್ರತ್ಯಕ್ಷರಾಗಿ ತಾಯಿಯ ಮಾತು ಕೇಳುವಂತೆ ಸಲಹೆ ನೀಡಿದರು. ಆದರೂ ಕರ್ಣನು ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ನನ್ನ ಬಾಲ್ಯದಲ್ಲಿ ನನ್ನನ್ನು ತೊರೆದುಬಿಟ್ಟೆ. ನಾನು ಅನೇಕ ಅವಮಾನಗಳನ್ನು ಅನುಭವಿಸಿದೆ. ಈಗ ನನ್ನನ್ನು ಆಶ್ರಯಿಸಿದ ದುರ್ಯೋಧನನಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಆದರೆ ಕುಂತಿಗೆ ಒಂದು ಮಾತು ಕೊಟ್ಟನು. ಅರ್ಜುನನನ್ನು ಹೊರತುಪಡಿಸಿ ಉಳಿದ 4 ಪಾಂಡವರಿಗೆ ನಾನು ಹಾನಿ ಮಾಡುವುದಿಲ್ಲ. ನಮ್ಮಿಬ್ಬರಲ್ಲಿ ಒಬ್ಬನು ಮಾತ್ರ ಬದುಕಿ ಉಳಿಯುವನು. ಯಾವ ಸ್ಥಿತಿಯಲ್ಲಾದರೂ ನಿನಗೆ 5 ಮಂದಿ ಪುತ್ರರು ಇರುತ್ತಾರೆ ಎಂದು ಸಮಾಧಾನಪಡಿಸಿದನು. ಯುದ್ಧ ಆರಂಭವಾದಾಗ ಭೀಷ್ಮರನ್ನು ಸೇನಾಧಿಪತಿಯಾಗಿ ನೇಮಿಸಲಾಯಿತು. ಕರ್ಣನು ಭೀಷ್ಮರನ್ನು ಪಾಂಡವರ ಪರವಾಗಿದ್ದಾರೆ ಎಂದು ಟೀಕಿಸಿದನು. ಇದರಿಂದ ಭೀಷ್ಮರು ಹಾಗೂ ಇತರ ಹಿರಿಯ ಯೋಧರು ಕರ್ಣನ ಮೇಲೆ ಅಸಮಾಧಾನಗೊಂಡರು. ಭೀಷ್ಮರು ಜೀವಂತವಾಗಿರುವವರೆಗೂ ಯುದ್ಧ ಮಾಡುವುದಿಲ್ಲ ಎಂದು ಕರ್ಣನು ಪ್ರತಿಜ್ಞೆ ಮಾಡಿದನು. ಭೀಷ್ಮರು 10 ದಿನಗಳ ಕಾಲ ಅದ್ಭುತ ಪರಾಕ್ರಮ ತೋರಿಸಿ ಶರಶಯ್ಯೆಗೆ ಬಿದ್ದ ನಂತರ ಕರ್ಣನು ಅವರ ಬಳಿ ಹೋಗಿ ಕ್ಷಮೆ ಕೇಳಿದನು. ದ್ರೋಣಾಚಾರ್ಯರು ಸೇನಾಧಿಪತಿಯಾಗಿದ್ದಾಗ ಕರ್ಣನು ಮಹಾಶೌರ್ಯದಿಂದ ಯುದ್ಧ ಮಾಡಿದನು. ಕರ್ಣನ ಬಳಿ ಇಂದ್ರನು ನೀಡಿದ ಶಕ್ತಿಯಾಸ್ತ್ರವಿದ್ದ ಕಾರಣ ಅವನನ್ನು ಸೋಲಿಸುವುದು ಕಷ್ಟವಾಗಿತ್ತು. ಇದನ್ನು ಅರಿತ ಕೃಷ್ಣನು ಘಟೋತ್ಕಚನನ್ನು ಕರ್ಣನ ಎದುರು ನಿಲ್ಲಿಸಿದನು. ಕೊನೆಗೆ ಕರ್ಣನು ತನ್ನ ಅಮೋಘ ಶಕ್ತಿಯಾಸ್ತ್ರವನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸಿ ಅವನನ್ನು ಸಂಹರಿಸಿದನು. ಹೀಗಾಗಿ ಅರ್ಜುನನಿಗಾಗಿ ಉಳಿಸಿಕೊಂಡಿದ್ದ ಆ ದಿವ್ಯಾಸ್ತ್ರ ವ್ಯರ್ಥವಾಯಿತು. ದ್ರೋಣಾಚಾರ್ಯರ ಮರಣದ ನಂತರ ಕರ್ಣನು ಕೌರವ ಸೇನೆಯ ಸೇನಾಧಿಪತಿಯಾದನು. ಅರ್ಜುನನಿಗೆ ಕೃಷ್ಣನಂತಹ ಸಾರಥಿ ಇರುವಂತೆ ತನಗೂ ಅಶ್ವವಿದ್ಯೆಯಲ್ಲಿ ಪರಿಣತನಾದ ಶಲ್ಯ ಸಾರಥಿಯಾದರೆ ಜಯ ನಿಶ್ಚಿತವೆಂದು ದುರ್ಯೋಧನನಿಗೆ ತಿಳಿಸಿದನು. ದುರ್ಯೋಧನನು ಬಹಳ ಕಷ್ಟಪಟ್ಟು ಶಲ್ಯನನ್ನು ಒಪ್ಪಿಸಿ ಕರ್ಣನ ಸಾರಥಿಯನ್ನಾಗಿ ಮಾಡಿದನು. ಕೊನೆಗೆ ಮಹಾಭಾರತದ ಅತ್ಯಂತ ಭೀಕರ ಯುದ್ಧಗಳಲ್ಲಿ ಒಂದಾದ ಕರ್ಣ ಮತ್ತು ಅರ್ಜುನರ ನಡುವಿನ ಸಮರ ಆರಂಭವಾಯಿತು. ಯುದ್ಧದ ವೇಳೆ ಕರ್ಣನು ತನ್ನಲ್ಲಿದ್ದ ನಾಗಾಸ್ತ್ರವನ್ನು ಅರ್ಜುನನ ತಲೆಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಶಲ್ಯನು ಅದನ್ನು ಎದೆಗೆ ಗುರಿಯಿಡಲು ಸಲಹೆ ನೀಡಿದರೂ ಕರ್ಣನು ತನ್ನ ಗುರಿಯನ್ನು ಬದಲಿಸಲಿಲ್ಲ. ಅಷ್ಟರಲ್ಲಿ ಕೃಷ್ಣನು ಅರ್ಜುನನ ರಥವನ್ನು ಭೂಮಿಯೊಳಗೆ ಒತ್ತಿದನು. ಪರಿಣಾಮವಾಗಿ ನಾಗಾಸ್ತ್ರ ಅರ್ಜುನನ ಕಿರೀಟವನ್ನು ಮಾತ್ರ ಕತ್ತರಿಸಿ ಹೋಯಿತು. ಇದಾದ ಬಳಿಕ ಹಿಂದಿನ ಒಂದು ಶಾಪದ ಪರಿಣಾಮವಾಗಿ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಸಿಲುಕಿಕೊಂಡಿತು. ಅದನ್ನು ಹೊರತೆಗೆದುಕೊಳ್ಳಲು ಕರ್ಣನು ರಥದಿಂದ ಕೆಳಗಿಳಿದನು. ಆ ಸಂದರ್ಭದಲ್ಲಿ ಅವನು ನಿರಾಯುಧನಾಗಿದ್ದನು. ಅರ್ಜುನನು ಅವನ ಮೇಲೆ ದಾಳಿ ಮಾಡಲು ಹಿಂಜರಿದನು. ಆದರೆ ಕೃಷ್ಣನು ಕರ್ಣನು ಮಾಡಿದ ಅಧರ್ಮಗಳಾದ ದ್ರೌಪದಿಯ ಅವಮಾನ, ಅಭಿಮನ್ಯುವಿನ ವಧೆ ಮತ್ತು ಇತರ ಅನ್ಯಾಯಗಳನ್ನು ನೆನಪಿಸಿ ಇದೇ ಸಮಯದಲ್ಲಿ ಅವನನ್ನು ಸಂಹರಿಸಬೇಕೆಂದು ಪ್ರೇರೇಪಿಸಿದನು. ಕೊನೆಗೆ ಅರ್ಜುನನು ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸಿದನು. ಆ ಅಸ್ತ್ರಕ್ಕೆ ಗುರಿಯಾದ ಕರ್ಣನು ವೀರಮರಣ ಹೊಂದಿದನು. ಮಹಾಭಾರತದ ಯುದ್ಧ ಮುಗಿದ ನಂತರ ಮೃತ ಯೋಧರಿಗೆ ಅಂತ್ಯಕ್ರಿಯೆ ನಡೆಸುವ ಸಂದರ್ಭದಲ್ಲಿ ಕುಂತಿಯು ಕರ್ಣನೇ ತನ್ನ ಹಿರಿಯ ಮಗನೆಂದು ಪಾಂಡವರಿಗೆ ತಿಳಿಸಿದಳು. ಈ ಸತ್ಯವನ್ನು ಕೇಳಿ ಧರ್ಮರಾಜ ಯುಧಿಷ್ಠಿರನು ಆಘಾತಗೊಂಡನು. ತಾಯಿಯ ನಡೆಗೆ ಕೋಪಗೊಂಡನು. ಪಾಂಡವರೆಲ್ಲರೂ ಕರ್ಣನ ದುಃಖಭರಿತ ಜೀವನವನ್ನು ನೆನೆದು ವಿಷಾದಿಸಿದರು. ನಂತರ ಕರ್ಣನಿಗೆ ಕ್ಷತ್ರಿಯರಿಗೆ ಯೋಗ್ಯವಾದ ಗೌರವಪೂರ್ಣ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಲಾಯಿತು. ಕರ್ಣನ ಕಥೆ ಕೇವಲ ಒಬ್ಬ ಮಹಾಯೋಧನ ಕಥೆಯಲ್ಲ, ಅದು ಸ್ನೇಹ,
ನಿಷ್ಠೆ, ತ್ಯಾಗ, ದುರದೃಷ್ಟ ಮತ್ತು ವಿಧಿಯ ಆಟದ ಕಥೆಯಾಗಿದೆ. ಮಹಾಭಾರತದ ಅತ್ಯಂತ ದುರಂತಮಯ ಮತ್ತು ಮಹಾನ್ ಪಾತ್ರಗಳಲ್ಲಿ ಕರ್ಣನು ಸದಾ ಸ್ಮರಣೀಯನಾಗಿ ಉಳಿದಿದ್ದಾನೆ. ಇದೇ ಮಹಾಭಾರತದ ಮಹಾನ್ ವೀರಕರ್ಣನ ಹೃದಯಸ್ಪರ್ಶಿ ಕಥೆ. ಜನ್ಮದಿಂದ ರಾಜಕುಮಾರನಾಗಿದ್ದರೂ ವಿಧಿಯಾಟದಿಂದ ಜೀವನಪೂರ್ತಿ ಸಂಕಷ್ಟಗಳನ್ನು ಅನುಭವಿಸಿದ ಕರ್ಣ ತನ್ನ ಸ್ನೇಹ, ನಿಷ್ಠೆ ಮತ್ತು ದಾನಗುಣಗಳಿಂದ ಇಂದಿಗೂ ಅಮರನಾಗಿದ್ದಾನೆ. ಕರ್ಣನ ಜೀವನ ನಮಗೆ ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಮಾತು ಮತ್ತು ಮೌಲ್ಯಗಳಿಗೆ ಬದ್ಧರಾಗಿರಬೇಕೆಂಬ ಪಾಠವನ್ನು ಕಲಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ಮಹಾಭಾರತದ ಕಥೆಗಳಿಗಾಗಿ ವಿಶ್ವತತ್ವ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.